ಈಕೆ ನೋಡ್ರಿ ಚೋಟಿ ಭಾಳ ಶಾನೆ ಐತ್ರಿ, ನನ್ನ ಮ್ಯಾಲ ಭಾಳ ಪ್ರೀತಿ ರೀ. ನನ್ನ ಹೆಸರು ಏನಂತ ಕೇಳಿದ್ರೆ ತೇತಾ ಎಲ್ಲರೂ ಕರೀದು ನೋಡಿ ಹೆಸರು ನೆನ್ಪಿಟ್ಕೊಂಡಾಡ್ರಿ ಶ್ವೇತಾ ಅಂಥೇಳಿ. ಭಾಳ ತೊದಲು ನೋಡಿಯಿಂದ ತೇತಾ ಅನ್ನತ್ತಿದ್ದಿಡ್ರಿ. ಆಕಿನ ಜೊತೆಗೆ ನಾನು ಮಗುವಿನೊಂದಿಗೆ ಮಗುವಾಗಿ ಸ್ವಲ್ಪ ಕ್ಷಣ ಕಳೆದು ನೋಡ್ರಿ ಭಾಳ ಖುಷಿ ಕೊಡ್ತ್ರಿ. ಆಮೇಲೆ ಏನಪ್ಪ ಅಂತಂದ್ರೆ ಭಾಳ ನಗಾಕತ್ತಿದ್ದಿಡ್ರಿ, ನಗಿಸಿದಿಡ್ರಿ, ಏನೇನೋ ಹೇಳಕತ್ತಿದ್ದೇನೆ ರೀ. ಅದಕ್ಕೆ ಸುಮ್ಮಾದಳ್ರಿ. ಮತ್ತು ಹಿಂದಗಡೆ ಏನತ್ತ ನಮ್ಮ BPED ಕಾಲೇಜ್ಗೆ ಬಂದೇನಿ ರೀ. ನಮ್ಮ BPED ಕಾಲೇಜ್ಗೆ ಬಂದು ಅವತ್ತು ಪ್ರಾಕ್ಟಿಕಲ್ ಎಕ್ಸಾಮ್ ಇದ್ದವು ರೀ ನಮ್ಮ BPED ಸಹೋದರಿಯರ್ದು. ನಾನು ಅಲ್ಲೇ BPED ಕಲ್ತೀನಿ ಅಲ್ರಿ. ಹೀಗಾಗಿ ನಂದು ಒಂದು ವೈಯಕ್ತಿಕ ಕೆಲಸದ ನಿಮಿತ್ತ ಕಾಲೇಜ್ಗೆ ಹೋಗಿದ್ದೇನೆ ರೀ. ಕಾಲೇಜ್ಗೆ ಹೋಗಿ ಬರಾಗ ಏನೈತಲ್ಲ ಹಂಗೆ ಅಕ್ಕ ಸ್ವಲ್ಪ ನಮ್ಗೆ ಏನಾರ ಸ್ವಲ್ಪ ಮೋಟಿವೇಶನ್ ಹೇಳಬರ್ರಿ ಅಂತಂದ್ರೆ ಅವಾಗ ಏನಪ್ಪ ಅಂತಂದ್ರೆ ನನಗೆ ಒಂದು ತಿಳಿದಿದ್ರು ಮೆಟ್ಟಿಗೆ ಏನಪ್ಪ ಅಂತಂದ್ರೆ ಅವ್ರಿಗೆ ಒಳ್ಳೇದಾಗಲಿ ಅಂತ ಶುಭ ಹಾರೈಸಿ ಏನಪ್ಪ ಅಂತಂದ್ರೆ ನಾವು ಇಲ್ಲೇ ಕಲ್ತೀವಿ, ಏನಪ್ಪ ಅಂತಂದ್ರೆ ಎಲ್ಲರೂ ಏನಪ್ಪ ಅಂತಂದ್ರೆ ಚೆಂದಂಗೆ ಓದ್ರಿ, ಒಳ್ಳೆ ರಿಸಲ್ಟ್ ಮಾಡಿರಿ ಅಂಥೇಳಿ, ನಿಮ್ಮ ಮುಂದಿನ ಭವಿಷ್ಯಕ್ಕೆ ಒಳ್ಳೆಯದಾಗಲಿ, ಎಲ್ಲರಿಗೂ ಏನಪ್ಪ ಅಂತಂದ್ರೆ ನಿಮಗೆ ಜಲ್ದಿ ಒಳ್ಳೇದಾಗಲಿ ಅಂತಂದ್ರೇನು ಎಲ್ಲರೂ ಒಂದು ಗೌರ್ಮೆಂಟ್ ಹುದ್ದೆ ಸಿಗಲಿ ಅಂಥೇಳಿ ಹಾರೈಸಿದ್ದೀರಿ. ಆದರೆ ಏನಪ್ಪ ಅಂತಂದ್ರೆ ನಮ್ಮ ಒಂದು ಕೋಚಿಂಗ್ ಕ್ಲಾಸ್ ಒಳಗೆ ಏನಪ್ಪ ಅಂತಂದ್ರೆ ಪ್ರತಿನಿತ್ಯ ಯೋಗ ಮಾಡಿಸ್ತಿದ್ದೀವಿ ರೀ, ಯೋಗ ತರಬೇತಿಯನ್ನು ಕೊಡ್ತಿದ್ದೀವಿ ರೀ. ಯೋಗ ಮಾಡಿಸಿ ಮಕ್ಕಳ ಒಂದು ನೆನಪಿನ ಇಂದಿನ ಒಂದು ಪೀಳಿಗೆಗೆ ಏನಪ್ಪ ಅಂತಂದ್ರೆ ನೆನಪಿನ ಶಕ್ತಿದು ಭಾಳ ಕೊರತೆ ಐತೆ ನೋಡಿರಿ. ಅದಕ್ಕೇನಪ್ಪ ಅಂತಂದ್ರೆ ಮನಸ್ಸಿಗೆ ಉಲ್ಲಾಸ ಮತ್ತು ಶಾಂತಿ ನೆಮ್ಮದಿಯನ್ನು ಕೊಡುವುದು ಏನಪ್ಪ ಅಂತಂದ್ರೆ ಮೆಡಿಟೇಷನ್ ಮಾಡಿದಾಗ ಅಂದರೆ ಧ್ಯಾನವನ್ನು ಮಾಡಿದಾಗ ನಮಗೆ ಭಾಳ ಶಾಂತಿ ಸಿಗುತ್ತೆ ರೀ. ಆ ಕಾರಣಕ್ಕಾಗಿ ಏನಪ್ಪ ಅಂತಂದ್ರೆ ನಮ್ಮ ಮಕ್ಕಳಿಗೆ ಪ್ರತಿನಿತ್ಯ ಯೋಗ ಮಾಡಿಸ್ತಿದ್ದೀವಿ ರೀ. ಯೋಗ ಮಾಡಿಸಿ ಮತ್ತೇನಪ್ಪ ಅಂತಂದ್ರೆ ನನಗೇನಾರ ಬೇಜಾರಾದ್ರೆ ಅಥವಾ ಏನಾರ ಮನಸ್ಸಿಗೆ ಸ್ವಲ್ಪ ಮನಸ್ಸು ಒಂಥರ ಕಸಿವಿಸಿ ಅನಿಸಿದ್ರೆ ಏನೋ ಕೆಲಸದ ಒತ್ತಡದೊಳಗೆ ಏನಾರು ಬೇಜಾರಾದ್ರೆ ಸೀದಾ ನಮ್ಮ ಅಜ್ಜಾರ ಮಠಕ್ಕೆ ಹೋಗಿ ಸಂಗೀತ ಶಾಲೆಗೆ ಹೋಗಿ ನಮ್ಮ ಗುರುಗಳು ಇದ್ದರು ರೀ ಅಲ್ಲಿ. ಅವ್ರ ಜೊತೆ ಏನಪ್ಪ ಅಂತಂದ್ರೆ ಅವರು ಹಾರ್ಮೋನಿಯಂ ಸಾಥ್ ಕೊಟ್ರಿ, ಇನ್ನೊಬ್ಬ ತಮ್ಮ ತಬಲಾ ಸಾಥ್ ಕೊಟ್ಟನ್ರಿ. ಹಾಡು ಹಾಡಿ ಮನಸ್ಸಿನ ಬೇಸ್ರ ಕಳ್ಕೊಂಡೆ ನೋಡ್ರಿ.